ಊರ್ ಹಾಸನ. ನಮ್ಮ ತಂದೆದು ಒಂದು ಬೇಕರಿ ಇತ್ತು. ಈಗಿನ ಜಗತ್ತಲ್ಲಿ ಹಾಸನ ಅಂದ್ರೆ ಬೇರೆ ಅರ್ಥ ಬರುತ್ತೆ. ನೋಡಿ ಅಯ್ಯಲ್ಲ, ನಂಗೆ ತುಂಬಾ ಜನ ಫ್ರೆಂಡ್ಸ್ ರೇಕ್ಸೋರು, ನೋಡೋ ಹೆಂಗೋ ಹೇಳ್ಕೊಳೋದು ಅಂತ. ಬಟ್ ಎನಿವೇಸ್, ಜೋಕ್ಸ್ ಅಪಾರ್ಟ್, ಯಾ ಡೆಫಿನೆಟ್ಲಿ ಐ ಲಾಸ್ಟ್ ಮೈ ಫಾದರ್. ನಮ್ಮ ತಂದೆನ ಕಳ್ಕೊಂಡು 5ನೇ ಕ್ಲಾಸಲ್ಲಿ ಇರ್ಬೇಕು ನಮ್ಮ ತಂದೆ ತೀರ್ಕೊಂಡ್ಬಿಟ್ರು. ಸೊ ಅದಾದ್ಮೇಲೆ ನಮ್ಮ ತಾಯಿ ನನ್ನ ನೋಡ್ಕೊಂಡು, ನಾನು ಒಬ್ಬನೇ ಮಗ. ಸೊ ತಾಯಿ ನೋಡ್ಕೊಂಡಿದ್ದು, ಸಾಕಿದ್ದು, ಬೆಳೆಸಿದ್ದು, ತುಂಬ ಕಷ್ಟಪಟ್ಟು ಬೆಳೆಸಿದ್ರು. ಯಾಕಂದರೆ ನಾನು ಸ್ಕೂಲ್ಗೆ ಹೋಗಿ ಬಂದ ತಕ್ಷಣ ಅಲ್ಲಿ ಹಿಂದ್ಗಡೆ ಒಂದು ಗೋಣಿ ಚೀಲ ಹಾಕ್ಬಿಟ್ಟು ಮಲಗ್ಸೋ ನಾವು ಅಮ್ಮ. ಸೊ ಅಷ್ಟು ಕಷ್ಟ ಇತ್ತು. ನಾನು ಇಂಜಿನಿಯರಿಂಗ್ ಮಾಡಲಿಲ್ಲ, ಡಿಗ್ರಿ ಮಾಡಿದೆ. ಆವಾಗ BCA ಮಾಡಬೇಕಾ, BSc ಮಾಡಬೇಕಾ, ಯಾರು ಫೀಸ್ ಕಡಿಮೆ ಇದೆ ನೋಡ್ಕೊಂಡು ಹಂಗೆಲ್ಲ ಓದಿ ಬಂದಿದ್ದೆ. ಸಿನಿಮಾ ತುಂಬ ಆಸಕ್ತಿ ಇತ್ತು. ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅನ್ನೋ ಆಸಕ್ತಿ. ಡೈರೆಕ್ಟರ್ ಆಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ, ಅಥವಾ ಹೆಂಗೆ ಮಾಡೋದು ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ತುಂಬ ಇಷ್ಟ. ಹೆಂಗೆ ಆ್ಯಕ್ಟ್ ಮಾಡೋದು ಅಂತ ಗೊತ್ತಿಲ್ವಲ್ಲ. ಓಕೆ, ಟಿವಿಲಿ ಕಾಣಿಸ್ಕೊಂಡ್ರೆ ಮೇ ಬಿ ಯಾರಾದರೂ ಆಪರ್ಚುನಿಟಿ ಕೊಡ್ಬೋದೇನೋ. ಅವಾಗೆಲ್ಲ ಇವಾಗ ಕಾಮಿಡಿ ಟೈಮೆಲ್ಲ ತುಂಬ ಫೇಮಸ್ ಇತ್ತು ಅವಾಗ. ಹಿಂದ್ಗಡೆ ಎಲ್ಲ ಸ್ಟಾರ್ಗಳ ಹಿಂದೆನೂ ಡ್ಯಾನ್ಸ್ ಮಾಡ್ತಾ ಇದ್ದೆ. ಹರ್ಷ ಇದ್ರಲ್ಲ ನಿರ್ದೇಶಕ, ಆವಾಗ ಅವ್ರದ್ದೊಂದು ಡ್ಯಾನ್ಸ್ ಟ್ರೂಪ್ ಇದೆ, ಎಕ್ಸ್ಟ್ರೀಮರ್ಸ್ ಅಂತ. ಸೊ ಅವ್ರ ಟೀಮಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ದೆ. ಅದಕ್ಕೊಂದು ಸ್ವಲ್ಪ ಕಾಸು ಕೊಡೋರು. ಅಪ್ಪು ಸರಿಂದ ಹಿಡಿದು ಉಪ್ಪಿ ಸರ್ವರೆಗೂ ಎಲ್ಲ ಸ್ಟಾರ್ಸಿಂದನೂ ಡ್ಯಾನ್ಸ್ ಮಾಡಿದ್ವಿ. ನಾನು ಉಪ್ಪಿ ಸರ್ನ ಮೀಟ್ ಮಾಡಿದಾಗಲೂ ಅದೇ ಹೇಳ್ತೆ, ಸರ್ ನಿಮ್ಗೆ ಒಂದು ಟೈಮಲ್ಲಿ ರಕ್ತ ಕಣ್ಣೀರು ಅಂತ ಒಂದು ಸಿನಿಮಾ ರಿಲೀಸ್ ಆದಾಗ ಒಂದು ಆಡಿಟೋರಿಯಂ ಹಿಂದ್ಗಡೆ ಸೈಡಲ್ಲಿ ಎಲ್ಲೋ ಒಂದು ಲಾಸ್ಟ್ ಕಾರ್ನರಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದೆ. ಐ ಡೋಂಟ್ ಲೈಕ್. ಹೌದು, ಹೌದನ್ರಿ? ಹೌದು ಸರ್, ನೀವು ಕನ್ನಡದ ಶಾರುಖ್ ಖಾನ್ ಅಂತ ನಾನೇ ಕರೆದವನು. ಹೌದು, ಆಕ್ಚುಲ್ ಆಗಿ ನನಗೆ ಇವಾಗಲೂ ಜ್ಞಾಪಕ ಇದೆ. ಶ್ರೀನಿವಾಸ ಕಲ್ಯಾಣ ರಿಲೀಸ್ ಆಗಿ ಟೈಮಲ್ಲಿ ಅಲ್ಲಿ ವಿಮರ್ಶೆಯಲ್ಲಿ ಕನ್ನಡದ ಶಾರುಖ್ ಖಾನ್. ಹೌದು. ನಮಸ್ತೆ, ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ. ಶ್ರೀನಿವಾಸ ಈ ಹೆಸರನ್ನು ನೀವು ಅತ್ಯಂತ ಆಸಕ್ತಿಯಿಂದ ಕೇಳಿರ್ತೀರಿ ಅಂತ ನಾನು ಭಾವಿಸ್ತೇನೆ. ಯಾಕೆಂತಂದರೆ ಹಾಸನದ ಮೂಲದಿಂದ, ಒಂದು ಸಾಮಾನ್ಯ ಕುಟುಂಬದಿಂದ, ಅತ್ಯಂತ ಕಷ್ಟ ಕಾರ್ಪಣ್ಯದ ನೆಲೆಯಿಂದ ಅರಳಿದ ಈ ಒಂದು ಪ್ರತಿಭಾನ್ವಿತ ಕುಸುಮ ತಾನೊಂದು ನಟನಾಗಬೇಕು ಅಂತ ಗಾಂಧಿನಗರಕ್ಕೆ ಕಾಲಿಟ್ಟು ಕೊನೆಗೂ ನಟ ಮತ್ತು ನಿರ್ದೇಶಕನಾಗಿ ತನ್ನ ಈ 11 ವರ್ಷದ ಪಯಣದಲ್ಲಿ ತನ್ನದೇ ಆದಂಥ ಒಂದು ಅಭಿವ್ಯಕ್ತಿಯ ಚಿತ್ರವನ್ನು, ಅಭಿವ್ಯಕ್ತಿಯ ಮಾಧ್ಯಮವನ್ನು ಮತ್ತು ತನ್ನದೇ ಆದಂಥ ಪ್ರೇಕ್ಷಕ ವರ್ಗವನ್ನು ಸೃಷ್ಟಿಸಿಕೊಂಡಿದ್ದರೆ ಅದು ಶ್ರೀನಿಯ ಬಹಳ ದೊಡ್ಡ ಹೆಗ್ಗಳಿಕೆ ಮತ್ತು ಗಳಿಕೆ ಅಂತ ನಾನು ಭಾವಿಸ್ತೇನೆ. ಟೋಪಿವಾಲ ಇರ್ಬೋದು, ಶ್ರೀನಿವಾಸ್ ಕಲ್ಯಾಣ ಇರ್ಬೋದು, ಓಲ್ಡ್ ಮಂಕ್ ಇರ್ಬೋದು, ಅಥವಾ ಬೀರ್ಬಲ್ 1, ಬೀರ್ಬಲ್ 2 ಈಗ ಆಗ್ತಾ ಇದೆ. ಗೋಸ್ಟ್ ಅಂತ ಸಿನಿಮಾದ ಮೂಲಕ ಶಿವಣ್ಣನ ಒಂದು ನಾಯಕತ್ವದಲ್ಲಿ ಅವರು ಕೊಟ್ಟಂಥ ಒಂದು ಪಂಚ್ ಇದೆಯಲ್ಲ, ಅದು ಇಡೀ ಚಿತ್ರರಂಗವನ್ನು ಒಂದು ಸಾರಿ ಹಿಂದೆ ತಿರುಗಿ ನೋಡುವ ಹಾಗೆ ಮಾಡಿತ್ತು. ಶ್ರೀನಿ ಬಹಳ ಸಿಂಪಲ್ ಹುಡುಗ, ಬಹಳ ಸಾಮಾನ್ಯ ಒಂದು ಚಹರೆಯ ಹುಡುಗ. ಶ್ರೀನಿವಾಸ್ ಕಲ್ಯಾಣ ಬಿಡುಗಡೆ ಆದಾಗ ಕನ್ನಡಕ್ಕೊಬ್ಬ ಶಾರುಖ್ ಖಾನ್ ಅಂತ ನಾನು ಪತ್ರಿಕೆಯಲ್ಲಿ ಬರೆದಿದ್ದೆ. ಆ ವಿನಯವಂತ ಹುಡುಗ ಅವತ್ತು ಹೇಗಿದ್ದರೋ ಇವತ್ತು ಹಾಗೇ ಇದ್ದಾರೆ. ನನಗೆ ಈ ಗೋಸ್ಟ್ ಎಲ್ಲ ಬಂದ ಮೇಲೆ ಬೀರ್ಬಲ್ 2ಗೆ ಅವರು ಮುಂದಾಗುವ ಮುನ್ನ ನನಗೆ ಶ್ರೀನಿಯೊಟ್ಟಿಗೆ ಒಂದು ಖಾಸಗಿಯಾಗಿ ಮಾತಾಡಬೇಕು ಅಂತ ಅನಿಸಿತು. ಯಾಕೆಂತಂದರೆ ಅವರ ಶ್ರೀಮತಿಯವರು ಶ್ರುತಿ ಪತ್ರಕರ್ತೆ, ನಮ್ಮ ವಲಯದವರು. ಒಬ್ಬ ಪತ್ರಕರ್ತೆಯನ್ನು ಮದುವೆಯಾದಂಥ ಶ್ರೀನಿ ಸಿನಿಮಾ ನಿರ್ದೇಶಕನಾಗಿ, ನಟನಾಗಿ ಯಾವ ರೀತಿಯ ಒಂದು ಖಾಸಗಿ ಬದುಕನ್ನು ಬದುಕ್ತಾ ಇದ್ದಾರೆ, ಈ 11 ವರ್ಷದಲ್ಲಿ ಅವರು ಪಡೆದ ಧನ್ಯತೆಯ ಕ್ಷಣಗಳು ಏನು, ಗಳಿಕೆ ಏನು, ಅವರ ಕುಟುಂಬವನ್ನು ಆ ಕಷ್ಟದ ನೆಲೆಯಿಂದ ಇಷ್ಟವಾಗುವ ಸಿನಿಮಾದವನ್ನು ಮಾಡುವ ಮೂಲಕ ಎಷ್ಟರ ಮಟ್ಟಿಗೆ ಸಾರ್ಥಕವಾಗಿ ಕಟ್ಟಿದ್ದಾರೆ, ಅವರ ದಾಂಪತ್ಯದ ರಸನಿಮಿಷಗಳೇನು, ಅವರ ಮುಂದಿನ ಆಲೋಚನೆಗಳೇನು, ಅಷ್ಟಕ್ಕೂ ಶ್ರೀನಿ ಇವತ್ತು ಹೇಗಿದ್ದಾರೆ, ಈ ಎಲ್ಲ ವಿಷಯಗಳನ್ನು ಇಟ್ಕೊಂಡು ಅವರ ಮನಸ್ಸಿಗೆ ಒಂದು ರೀತಿಯಲ್ಲಿ ಬಹಳ ಆಪ್ತವಾಗಿ ಮನೆಯ ಮಂದಿಯ ಹಾಗೆ. ನನಗೆ ಶ್ರೀನಿ ಬೇರೆ ಹುಡುಗ ಅಂತಲೇ ಅನಿಸೋದಿಲ್ಲ.
ಆ ಹುಡುಗ ನಮ್ಮವ, ನನ್ನ ಹುಡುಗ ಅನ್ನುವಂಥ ಒಂದು ಕಕ್ಕುಲತೆ ಇದೆ, ಭಾವನೆ ಇದೆ. ಆ ಭಾವನಾತ್ಮಕವಾದ ಒಳತೋಟಿಯಲ್ಲಿ ಒಂದಿಷ್ಟು ಸುಮಧುರವಾದಂಥ ಮಾತನಾಡಿದ್ದೇವೆ. ಅವರಲ್ಲೇ, ಅವರ ಮನೆಯಲ್ಲೇ ಮನೆ ಮಂದಿಯಾಗಿ ಊಟ ಮಾಡಿದ್ದೇವೆ. ಆ ಸವಿಯನ್ನು ಸವಿದಿದ್ದೇವೆ. ಇಡೀ ದಿನ ಅವರೊಟ್ಟಿಗೆ ಕಳೆದಿದ್ದೇವೆ. ಅದೆಲ್ಲದರ ಫಲಶ್ರುತಿ ಈ ಮಾತುಕತೆ. ಬನ್ನಿ ಕೇಳೋಣ. ಶ್ರೀನಿ ನಮಸ್ತೆ. ಹಾಯ್ ಸರ್, ನಮಸ್ಕಾರ. MG ಶ್ರೀನಿವಾಸ್ ಅಂದ್ರೇನು? MG ಅಂದರೆ ಮಾದಿಹಳ್ಳಿ ಗೋಪಾಲಕೃಷ್ಣ ಶ್ರೀನಿವಾಸ್. ನಮ್ಮೂರು ಮಾದಿಹಳ್ಳಿ ಅಂತ. ಹಾಸನದಿಂದ ಬೇಲೂರಿಗೆ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಬರುತ್ತೆ. ಸೊ ಬೇಸಿಕಲಿ ನಾವು ಹಾಸನದವರು. ಸೊ ಅಲ್ಲಿ ಒಂದು ಪುಟ್ಟ ಊರು ಮಾದಿಹಳ್ಳಿ ಅಂತ. ನಮ್ಮ ತಂದೆ ಹೆಸರು ಗೋಪಾಲಕೃಷ್ಣ ಅಂತ. ಸೊ ಮಾದಿಹಳ್ಳಿ ಗೋಪಾಲಕೃಷ್ಣ ಅವರ ಮಗ ಶ್ರೀನಿವಾಸ್. ಅವಾಗೆಲ್ಲ ಮುಂಚೆ ಹಂಗೆ ಅಲ್ಲ, ಉದ್ದಕ್ಕೆ ಊರ ಹೆಸರು, ಅಪ್ಪನ ಹೆಸರು, ಆಮೇಲೆ ಮಗನ ಹೆಸರು. ಸೊ ಈಗಿನ ಜಗತ್ತಲ್ಲಿ ಹಾಸನ ಅಂದ್ರೆ ಬೇರೆ ಅರ್ಥ ಬರುತ್ತೆ. ನೋಡಿ, ಅಯ್ಯಲ್ಲ, ನಂಗೆ ತುಂಬಾ ಜನ ಫ್ರೆಂಡ್ಸ್ ರೇಕ್ಸೋರು, ನೋಡೋ ಹೆಂಗೋ ಹೇಳ್ಕೊಳೋದು ಅಂತ. ಬಟ್ ಎನಿವೇಸ್, ಜೋಕ್ಸ್ ಅಪಾರ್ಟ್, ಡೆಫಿನೆಟ್ಲಿ. ಹಾಗಾಗಿ ಊರೇನ್ ಮಾಡುತ್ತೆ, ವ್ಯಕ್ತಿಗಳು ಅಷ್ಟೇ. ನಿಜ ನಿಜ. ನನಗೆ ಈಗ ನೀವು ಗೋಸ್ಟ್ 2 ಅಥವಾ 3 ಅಲ್ವಾ? ಫಸ್ಟ್ ಗೋಸ್ಟ್ ಪಾರ್ಟ್ 2 ಆದರೆ ಇದು ಪಾರ್ಟ್ 3 ಈಗ ಮಾಡ್ತಾ ಇದ್ದೀರಿ. 6 ಸಿನಿಮಾ ಮಾಡಿದ್ದೀರಿ. ಟೋಪಿವಾಲ್ದಿಂದ ಶುರುವಾಗಿದೆ. ಶ್ರೀನಿವಾಸ್ ಕಲ್ಯಾಣ ಅನ್ನುವಂಥ ಒಂದು ಹೊಸ ರೀತಿಯ ಸಿನಿಮಾವನ್ನು ಮಾಡಿದ್ರಿ. ಕನ್ನಡ ಚಿತ್ರದ ಒಟ್ಟು ರಿದಮ್ಮಿಗೆ ಅದೊಂದು ಹೊಸ ಅಪ್ರೋಚ್. ಅದು ಯಾರದೋ ನೆನಪು, ಯಾರದೋ ಕಣ್ಣೀರಿಗೆ ಕಾರಣ, ಯಾರದೋ ಆಸೆ, ಯಾರದೋ ಕನಸಿಗೆ ಚರಣ. ಕನಸಲ್ಲೇ ಮುಗಿದು ಹೋಗುವುದು ಎಷ್ಟೋ ಪ್ರೇಮಿಗಳ ಪಯಣ. ಪ್ರೀತಿಯೊಂದೇ ಪೂರ್ಣಗೊಳಿಸಲಾಗದ ಸುಂದರ ಕವನ. ಸುಮ್ಮನೆ ಯಾಕೆ ಕನಸಲ್ಲೇ ಕಾಲಾಹರಣ. ಅಪರೂಪದಲ್ಲಿ ಸಾಮಾನ್ಯ ಕಥೆಯೇ ಈ ಶ್ರೀನಿವಾಸ ಕಲ್ಯಾಣ. ಹೌದು. ನನಗೆ ಶ್ರೀನಿವಾಸ ಅಥವಾ ಈ ಥರದ ಒಂದು ನಡವಳಿಕೆಯಿಂದ ನೀವು ಏನು ಇವತ್ತು ಗೋಸ್ಟ್ ಸಿನಿಮಾದ ಮೂಲಕ, ಶಿವಣ್ಣನ ಒಂದು ಸಿನಿಮಾ ಮಾಡುವ ಮೂಲಕ ಒಂದು ಎತ್ತರವನ್ನು ನೀವು ತಲುಪಿದ್ದೀರಿ. ಈಗ ನನಗೆ ನಿಮ್ಮ ಒಂದು ಚೂರು ಬಾಲ್ಯ, ನಿಮ್ಮ ಮನೆತನ, ನಿಮ್ಮ ಹೋರಾಟ, ನೀವು ಯಾಕಂದ್ರೆ ಬಹುಮುಖ್ಯ, ನೀವು ಬಹುಮುಖ್ಯ, ಕೇವಲ ಉದ್ಭವ ಶಿವಲಿಂಗದಾಗೆ ನಿರ್ದೇಶಕರಾದದ್ದಲ್ಲ. ಹೌದು. ಹಾಗಾಗಿ ಸೊ ನಿಮ್ಮ ಇಡೀ ಒಂದು ಪ್ರಯಾಣವನ್ನ ದಾಖಲಿಸೋಣ ಅಂತ ನನ್ನ ಆಸೆ. ಸೊ ಹಾಗಾಗಿ ನನಗೆ ಒಂದು ಇಲ್ಲಿ ಅಂದ್ರೆ ನೀವು ನಿಮ್ಮ ಸಿನಿಮಾ ಗೊತ್ತು, ನಿಮ್ಮ ಪಾತ್ರ ಗೊತ್ತು. ನೀವು ಕನ್ನಡದ ಶಾರುಖ್ ಖಾನ್ ಅಂತ ನಾನೇ ಕರೆದವನು. ಹೌದು, ಆಕ್ಚುಲ್ ಆಗಿ ನನಗೆ ಇವಾಗಲೂ ಜ್ಞಾಪಕ ಇದೆ. ಶ್ರೀನಿವಾಸ ಕಲ್ಯಾಣ ರಿಲೀಸ್ ಆಗಿದ್ದ ಟೈಮಲ್ಲಿ ನಿಮ್ಗೆ ವಿಮರ್ಶೆಯಲ್ಲಿ ಕನ್ನಡದ ಶಾರುಖ್ ಖಾನ್ ಅಂತ ಬರೆದಿದ್ರಿ. ಹೌದು. ಸೊ ಹಾಗಾಗಿ ಆ ಪಾರ್ಟ್ ಅನ್ನ ನಾವು ಮತ್ತೆ ಮಾತಾಡೋಣ. ಅದೆಲ್ಲವೂ ಸಮಯ ಗೊತ್ತಿದ್ದದು. ನಿಮ್ಮ ಹೋರಾಟ, ನಿಮ್ಮ ಬದುಕು, ನೀವು ಬೆಳೆದು ಬಂದ ರೀತಿ, ಅದು ಹೇಗಿದೆ? ಹೋರಾಟ ಅಫ್ಕೋರ್ಸ್ ಅಂದ್ರೆ ನಾನು ಹುಟ್ಟು ಬೆಳೆದಿದ್ದಲ್ಲ ಬೆಂಗಳೂರೇ. ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಹುಟ್ಟು ಬೆಳೆದಿದ್ದು. ಮಹಾಲಕ್ಷ್ಮಿ ಲೇಔಟ್ ಊರ್ ಹಾಸನ. ನಮ್ಮ ತಂದೆದು ಒಂದು ಬೇಕ್ರಿ ಇತ್ತು. ಐ ಲಾಸ್ಟ್ ಮೈ ಫಾದರ್ ಅಂದ್ರೆ ನಮ್ಮ ತಂದೆನ ಕಳ್ಕೊಂಡು 5ನೇ ಕ್ಲಾಸಲ್ಲಿ ಇರ್ಬೇಕು ನಮ್ಮ ತಂದೆ ತೀರ್ಕೊಂಡ್ಬಿಟ್ರು. ಸೊ ಅದಾದ್ಮೇಲೆ ನಮ್ಮ ತಾಯಿ ನನ್ನ ನೋಡ್ಕೊಂಡು, ನಾನು ಒಬ್ಬನೇ ಮಗ. ಸೊ ತಾಯಿ ನೋಡ್ಕೊಂಡಿದ್ದು, ಸಾಕಿದ್ದು, ಬೆಳೆಸಿದ್ದು, ತುಂಬಾ ಕಷ್ಟಪಟ್ಟು ಬೆಳೆಸಿದ್ರು. ಯಾಕಂದ್ರೆ ನಾನು ಸ್ಕೂಲ್ಗೆ ಹೋಗಿ ಬಂದ ತಕ್ಷಣ ಅಲ್ಲಿ ಹಿಂದ್ಗಡೆ ಒಂದು ಗೋಣಿ ಚೀಲ ಹಾಕ್ಬಿಟ್ಟು ಮಲಗ್ಸೋ ನಾವು ಅಮ್ಮ. ಸೊ ಅಷ್ಟು ಕಷ್ಟ ಇತ್ತು. ಯಾಕಂದ್ರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಅಂಗಡಿ ನೋಡ್ಕೊಳ್ಬೇಕು. ಅವಾಗ ಬಾಡಿಗೆ ಮನೆ ಇದ್ವಿ, ಒಂದು ಪುಟ್ಟ ಮನೆ, ನಾನು ನಮ್ಮ ತಾಯಿ ಇರೋಷ್ಟೊಂದು ಮನೆ. ಸೊ ಆ ಸ್ಟ್ರಗಲ್ ಲೈಫ್ ಸಿಕ್ಕಾಬಿಟ್ಟೈತೆ. ಅವಾಗಂತೂ ಸಿಕ್ಕಾಬಿಟ್ಟೆ ಸ್ಟ್ರಗಲ್. ಯಾಕಂದ್ರೆ ಓದೋದಕ್ಕೆ ನಾನು ಯಾವ ಆಪ್ಟ್ ಮಾಡಬೇಕು. ಡಿಗ್ರಿಗೆ ಹೋಗ್ಬೇಕಾದ್ರೆ ನಾನು ಇಂಜಿನಿಯರಿಂಗ್ ಮಾಡಲಿಲ್ಲ, ಡಿಗ್ರಿಗೆ ಮಾಡಿದೆ. ಆವಾಗ BCA ಮಾಡ್ಬೇಕಾ, BSc ಮಾಡ್ಬೇಕಾ, ಯಾವ ಫೀಸ್ ಕಡಿಮೆ ಇದೆ ನೋಡ್ಕೊಂಡು ಹಂಗೆಲ್ಲ ಓದಿ ಬಂದಿದ್ದೆ. ಸೊ ಆ ಸ್ಟ್ರಗಲ್ ವಾಸ್ ಡೆಫಿನೆಟ್ಲಿ ಇದೆ. ಯಾಕೆಂದರೆ ಎಲ್ಲ ಪರಿಸ್ಥಿತಿಗಳು ನೋಡ್ಕೊಂಡು ಒಂದು ಹೆಜ್ಜೆ ಇಡಬೇಕಾಗಿತ್ತು. ಅನುಕೂಲ ಇರಲಿಲ್ಲ ಅವಾಗ. ಏನೋ ಒಂದು ಸೈಕಲ್ ತಗೊಳ್ಳೋ ಅನುಕೂಲನೂ ಇರಲಿಲ್ಲ. ಬಸ್ಸಲ್ಲಿ ಇಳ್ಕೊಂಡು ಅಲ್ಲಿಂದ ಎಷ್ಟೋ ದೂರ ನಡ್ಕೊಂಡು ಬರಬೇಕಾಗಿತ್ತು ಮನೆಗೆ. ಸೊ ಕಾಲೇಜಿಗೆ ನಡ್ಕೊಂಡು ಹೋಗೋದು ಅದೆಲ್ಲ ಇತ್ತು. ಅಫ್ಕೋರ್ಸ್ ಮಿಡಲ್ ಕ್ಲಾಸ್ಗಿಂತ ಹೇಳೋದಕ್ಕಿಂತ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ನಮ್ಮ ತಂದೆ ಹೊರಟು ಹೋಗುವಾಗ ಪರಿಸ್ಥಿತಿ ಹೇಗಿತ್ತು? ತುಂಬ ಬ್ಯಾಡಾಗಿತ್ತು. ಅಂದರೆ ನಮ್ಮ ತಂದೆದು ಒಂದು ಸ್ವಲ್ಪ ಸಾಲ ಇತ್ತು. ಅವ್ರು ತೀರ್ಕೊಂಡಾಗ ಆ ಸಾಲನ ತೀರಿಸ್ಬೇಕಾಗಿತ್ತು. ಸೊ ಹಾಗಾಗಿ ತುಂಬ ಕಷ್ಟ ಇತ್ತು. ನಮ್ಮ ತಾಯಿ ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ. ಯಾಕಂದರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಒಂದು ಅಂಗಡಿಯಲ್ಲಿ ಕುತ್ಕೊಂಡು ನೋಡಿಕೊಂಡು ಒಬ್ಬನೇ ಮಗ ಬೆಳೆಸಿ ಅದು ಮಾಡೋಕ್ಕೆ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ. ಸೊ ಹಾಗಾಗಿ ಇಟ್ ವಾಸ್ ಅ ವೆರಿ ಟಫ್ ಟೈಮ್ ಅಂತ ಹೇಳ್ಬೋದು.
ಓದಿದ್ದೆಲ್ಲ ಪ್ರೆಸಿಡೆನ್ಸಿ ಸ್ಕೂಲಲ್ಲಿ. ಸೊ ಅವಾಗ ಏನೋ ಸ್ಕೂಲಲ್ಲಿ ಫೀಸ್ನ ಮಾಫಿ ಮಾಡಿಸ್ಕೊಳ್ಳೋದು, ಒಂದಷ್ಟು ಕಡಿಮೆ ಮಾಡಿಕೊಡಿ, ಈ ಥರ ಕಷ್ಟ ಇದೆ ಅಂತ. ಅಲ್ಲಿವರೆಗೂ ಒಂದೇ ಸ್ಕೂಲಲ್ಲಿ ಓದಿದ್ದು. ಸೊ ಹಾಗಾಗಿ ಸ್ಕೂಲ್ನವರು ಇಲ್ಲ ಹುಡುಗ ಚೆನ್ನಾಗಿ ಓದ್ತಾನೆ, ಪರವಾಗಿಲ್ಲ, ನಾವು ಒಂದು ಸ್ವಲ್ಪ ಎಲ್ಲ ರೆಕಮೆಂಡ್ ಮಾಡ್ತೀವಿ ಅನ್ನೋರು. ಸೊ ಹಾಗಾಗಿ PUC ಡಿಗ್ರಿ ಎಲ್ಲ ಹಾಗೇನೆ ಕಂಪ್ಲೀಟ್ ಮಾಡ್ಕೊಂಡು ನಾನು ಡಿಗ್ರಿಗೆ ಬಂದ ತಕ್ಷಣ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟೆ. ಪಾರ್ಟ್ ಟೈಮ್ ಜಾಬ್ಸು ಅವಾಗಲೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ ನನ್ನ ಕೆಲಸನ. ಅವಾಗೇನೋ ಅಂದರೆ ನಾನು ಕಾಲೇಜಿಗೆ ಬಂದ ತಕ್ಷಣ ಡಿಗ್ರಿ ಬಂದ ತಕ್ಷಣ ಈ ಬ್ಯಾಕ್ಗ್ರೌಂಡಲ್ಲಿ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದೆ. ಏನೋ ದೊಡ್ಡ ದೊಡ್ಡ ಶೋಗಳು ನಡೆಯೋದು, ಪ್ಯಾಲೇಸ್ ಗ್ರೌಂಡ್ಸು, ಕಲರ್ಸು, ETV. ಅವಾಗ ETV, ಉದಯ ಟಿವಿ ತುಂಬಾ ಫೇಮಸ್. ಆಮೇಲೆ ಸಿಕ್ಕಾಬಿಟ್ಟೆ ಶೋಗಳು ಈ ತರ ಶೋ ಮಾಡ್ತಾ ಇದ್ರು. ಅವಾಗೇನು ಅಂದ್ರೆ ಹಿಂದ್ಗಡೆ ಎಲ್ಲಾ ಸ್ಟಾರ್ಗಳ ಹಿಂದೆ ಡ್ಯಾನ್ಸ್ ಮಾಡ್ತಾ ಇದ್ದೆ. ಹರ್ಷ ಇದ್ರಲ್ಲ ನಿರ್ದೇಶಕ, ಅವಾಗ ಅವ್ರದ್ದೊಂದು ಡ್ಯಾನ್ಸ್ ಗ್ರೂಪ್ ಇದೆ ಎಕ್ಸ್ಟ್ರೀಮರ್ಸ್ ಅಂತ. ಸೊ ಅವ್ರ ಟೀಮಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದೆ. ಅದಕ್ಕೊಂದು ಸ್ವಲ್ಪ ಕಾಸು ಕೊಡೋರು, ಅಟ್ಲೀಸ್ಟ್ ತಿಂಗಳಲ್ಲಿ ಒಂದು 2-3 ಶೋ ಆಗೋದು. ಸೊ ಅದ್ರಲ್ಲಿ ಕಾಸು ದುಡ್ಕೊಳ್ತಾ ಇದ್ದೆ, ಅದನ್ನ ಮನೆ ಕೊಡ್ತಾ ಇದ್ದೆ. ಸೊ ಹಂಗಾಗಿ ಮಾಡ್ಕೊಂಡು ಬಂದೆ. ಸೊ ಅವಾಗಲೇ ನನಗೆ ಏನು ಅಂದ್ರೆ ನನ್ನ PUCಲಿ ನನ್ನ ಕ್ಲಾಸ್ಮೇಟ್ ಮಾಸ್ಟರ್ ಆನಂದವರು, ಅವಾಗ ಕರಿಸುಬ್ಬೆಯವ್ರು ನಮ್ಮ ಕಾಲೇಜಲ್ಲಿ ಕೆಲಸ ಮಾಡೋರು. ಹಾಗೆ ಸಿನಿಮಾ ರಂಗದವ್ರು ಪರಿಚಯ ಆಗಿದ್ದೆ ಕಾಲೇಜಿಂದ. ಶ್ರೀ ಮುರಳಿ ನನ್ನ ಸೀನಿಯರು, ವಿಜಯ ರಾಘವೇಂದ್ರ ಅವ್ರು ನನ್ನ ಸೂಪರ್ ಸೀನಿಯರ್. ಅವ್ರ ಜೊತೆ ಡ್ಯಾನ್ಸ್ ಮಾಡ್ತಾ ಇದ್ವಿ, ನಾವೆಲ್ಲ ಒಂದೇ ಟೀಮಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ವಿ. ಸೊ ಹಾಗಾಗಿ ಸಿನಿಮಾ ರಂಗ ಯಾವ್ಯಾವ ಸ್ಟಾರ್ಗಳ ಹಿಂದ್ಗಡೆ ನಿಂತಿದ್ರಿ? ತುಂಬಾ ಜನ, ಆಲ್ಮೋಸ್ಟ್ ಎಲ್ಲರೂ. ಅಪ್ಪು ಸರ್ ಇಂದ ಹಿಡಿದು ಉಪ್ಪಿ ಸರ್ ವರ್ಗೂ ಎಲ್ಲಾ ಸ್ಟಾರ್ಸ್ ಇಂದನೂ ಡ್ಯಾನ್ಸ್ ಮಾಡಿದ್ರು. ಬಟ್ ಅದೇ ಉಪೇಂದ್ರಿಗೆ ಮತ್ತೆ ಡೈರೆಕ್ಟ್ ಮಾಡಿ. ಅದೇ ನಾನು ಉಪ್ಪಿ ಸರ್ ಮೀಟ್ ಮಾಡಿದಾಗಲೂ ಅದೇ ಹೇಳ್ತೆ ಸರ್, ನಿಮ್ಗೆ ಒಂದು ಟೈಮಲ್ಲಿ ರಕ್ತ ಕಣ್ಣೀರು ಅಂತ ಒಂದು ಸಿನಿಮಾ ರಿಲೀಸ್ ಆದಾಗ ಒಂದು ಆಡಿಟೋರಿಯಂ ಹಿಂದ್ಗಡೆ ಸೈಡಲ್ಲಿ ಇಲ್ಲೋ ಅದು ಒಂದು ಲಾಸ್ಟ್ ಕಾರ್ನರಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದೆ. ಐ ಡೋಂಟ್ ಲೈಕ್. ಹೌದನ್ರಿ? ಹೌದು ಸರ್. ಯಾಕೆ ನಾನು ರೇಡಿಯೋಲಿ ಇದ್ದಾಗ ಅವ್ರನ್ನ ಮತ್ತೆ ಸಂದರ್ಶನ ಕೂಡ ಮಾಡಿದ್ದೆ. ಸೊ ಅದನ್ನೆಲ್ಲ ಮಾಡ್ಕೊಂಡು ಬರ್ತಾ ಇದ್ದಂಗೆನೆ ಸಿನಿಮಾ ತುಂಬಾ ಆಸಕ್ತಿ ಇತ್ತು. ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕು ಅನ್ನೋ ಆಸಕ್ತಿ. ಡೈರೆಕ್ಟರ್ ಆಗ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ, ಅಥವಾ ಹೆಂಗ್ ಮಾಡೋದು ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕು ಅಂತ ತುಂಬಾ ಇಷ್ಟ. ಹೆಂಗೆ ಆಕ್ಟ್ ಮಾಡೋದು ಅಂತ ಗೊತ್ತಿಲ್ವಲ್ಲ. ಓಕೆ, ಟಿವಿಲಿ ಕಾಣಿಸ್ಕೊಂಡ್ರೆ ಮೇ ಬಿ ಯಾರಾದ್ರೂ ಆಪರ್ಚುನಿಟಿ ಕೊಡ್ಬೋದೇನೋ. ಅವಾಗೆಲ್ಲ ಇವಾಗ ಕಾಮಿಡಿ ಟೈಮ್ ಎಲ್ಲ ತುಂಬಾ ಫೇಮಸ್ ಇತ್ತು ಅವಾಗ. ಹೌದು. ಸೊ ಹಂಗಾಗಿ ಯೂಟ್ಯೂಬ್ ಸೇರ್ಕೊಳ್ಳೋಣ, ಚಾನಲಲ್ಲಿ ಆ್ಯಂಕರ್ ಕೆಲ್ಸಕ್ಕೆ ಕೇಳೋಣ ಅನ್ನೋ ಒಂದು ಇಂಟರ್ವ್ಯೂ. ಅದಕ್ಕೆ ಯಾರ ಕೈಲೋ ನಮ್ಗೆ ಗೊತ್ತಿರೋ ಕೈಲೆಲ್ಲ ಸಿಫಾರಿಶ್ ಮಾಡಿಸಿ ಅದಂಗೆ. ಆಮೇಲೆ ಅವರು ಹೇಳಿದ್ರು, ಇಲ್ಲ ಇವಾಗ ಸದ್ಯಕ್ಕೆ ತುಂಬ ಜನ ಇದ್ದಾರೆ, ಬಟ್ ಆದರೆ ಒಂದು ರೇಡಿಯೋ ಸ್ಟೇಷನ್ ಓಪನ್ ಮಾಡ್ತಿದ್ವಿ, ನಿಮ್ಮ ವಾಯ್ಸ್ ಚೆನ್ನಾಗಿದೆ, ಯಾಕೆ ಟ್ರೈ ಮಾಡ್ಬೋದು RJ ಆಗಿ. ಆಮೇಲೆ ಬೇಕಾದ್ರೆ ನೀವು ಇಲ್ಲೇ ಶಿಫ್ಟ್ ಆಗ್ತೀರಂತೆ VJ ಆಗಿ. ಪರವಾಗಿಲ್ಲ. ಅವಾಗ ತುಂಬ ಕಡಿಮೆ ಸಂಬಳ, ಅದೇನು ತುಂಬ, ಯಾಕಂದರೆ ಅವರಿಗೆ 1 hour ಅಷ್ಟೇ. ಸುಮಾರು ಎಷ್ಟು ವರ್ಷದಿಂದ ಇದು? ಒಂದು 12 years, 2006-07 ಆ ಟೈಮಲ್ಲಿ, 6 ಮೇ ಬಿ.